ಹಿಂದೂ ಇನ್ನೊಂದು ದೇಶದವನಿಗೆ, ಹಿಂದೂ ಇನ್ನೊಂದು ಜನಾಂಗದವನಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳುವಂಥ ಇತಿಹಾಸನೇ ಇಲ್ಲ ನಮ್ಮ. ಅದರ ಬದಲು ಜಗತ್ತಿನೆಲ್ಲ ಜನರಿಗೆ ಒಳ್ಳೇದು ಮಾಡಿದ್ದೇವೆ ಅಂತ. ಯಹೂದಿಗಳಿದ್ದಾರೆ ಇಸ್ರೇಲ್ನವರು, ಅವರು ಬಂದಾಗ ಅವರಿಗೆ ಆಶ್ರಯ ಕೊಟ್ಟಿದ್ದೇವೆ. ಪಾರ್ಸಿಗಳು ಅವರ ಮೇಲೆ ಮುಸಲ್ಮಾನರ ಆಕ್ರಮಣ ಮಾಡಿದಾಗ ಓಡಿ ಬಂದರು, ಅವರಿಗೆ ಆಶ್ರಯ ಕೊಟ್ಟಿದ್ದೇವೆ ನಾವು. ಮುಸಲ್ಮಾನರಿಗೆ ನಾವು ಆಶ್ರಯ ಕೊಟ್ಟಿರೋದು, ಕ್ರಿಶ್ಚಿಯನ್ರಿಗೆ ನಾವು ಆಶ್ರಯ ಕೊಟ್ಟಿರುವಂಥದ್ದು. ನಾವು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಇದು ನಮಗೆ ಗೊತ್ತಿದೆಯಾ? ಇದು ನಮಗೆ ನೆನಪಾಗುತ್ತಾ? ಆ ನೆನಪು ಮಾಡಿಕೊಡುವಂಥ ಕೆಲಸ ಅಂದರೆ ನಾವು ಜಗತ್ತಿನಲ್ಲಿ ಶ್ರೇಷ್ಠರು ಅಂತ. ಯಾರಿಗೂ ಅನ್ಯಾಯ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ಮಾಡುವಂಥ ಕೆಲಸ ಮಾಡುವಂಥವನು ಅವನು ಹಿಂದೂ ಅಂತ. ಅದಕ್ಕೋಸ್ಕರ ಅಂಥ ಶ್ರೇಷ್ಠವಾದಂಥ ಸ್ಥಾನಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇದೆ. ಅದರ ಬದಲು ಪಟಾಕಿ ನಿಷೇಧ ಮಾಡ್ತೇವೆ, ಮತ್ತೊಂದು ನಿಷೇಧ ಮಾಡ್ತೇವೆ. ನನಗೆ ಗಮ್ಮತ್ತು ಕೇಳಿದರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಇಲ್ಲೇ ಶಾಲೆಯವರಿಗೆ ಕೊಡಲಿಲ್ಲ ಅಂತ ಅನುಮತಿ. ನಾಚಿಕೆ ಆಗೋದಿಲ್ಲ ಆ ಶಾಲೆ ಮಾಸ್ಟ್ರಿಗೆ ಅಥವಾ ಆ ಮ್ಯಾನೇಜ್ಮೆಂಟ್ನವರಿಗೆ? ಏನಿಲ್ಲಿ ಬಾಂಬ್ ಇಡಲಿಕ್ಕೆ ನಾವು ಕಲಿಸ್ಕೊಡೋದಾ? ಅಥವಾ ತಲ್ವಾರ್ನಲ್ಲಿ ಪೆಟ್ಟು ಮಾಡಲಿಕ್ಕೆ ಕಲಿಸ್ಕೊಡೋದಾ? ಭಗತ್ ಸಿಂಗಿನಂಥ ದೇಶಭಕ್ತರ ನೆನಪು ಮಾಡಿಕೊಡುವಂಥ ಕೆಲಸ, ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತ ಹೇಳುವಂಥ ಕೆಲಸವನ್ನು ಮಾಡಿಕೊಡೋದು. ಇದರಲ್ಲಿ ನೀವು ರಾಜಕೀಯ ಯಾಕೆ ತರ್ತೀರಾ? ಅದಕ್ಕೋಸ್ಕರ RSS ಅನ್ನು ನಿಷೇಧ ಮಾಡಿ ಅಂತ ಹೇಳಿ. ಅವರಿಗೆ ಗೊತ್ತೇ ಇಲ್ವ ಅಂತ ಹೇಳ್ತಾ ಇರುವಂಥವನ ಅಜ್ಜಿಯ ಅಪ್ಪ ನೆಹರು. ಆ ಮನುಷ್ಯ ನಮ್ಮ ಮೇಲೆ ನಿಷೇಧ ತಂದರು, ಅವರಿಂದೇನು ಮಾಡಲಿಕ್ಕೆ ಆಗಲೇ ಇಲ್ಲ. ಕೊನೆಗೆ ಅವರು ಎಲ್ಲರಿಗೆ ಅಂತ ಕೇಳಿದರೆ ನಮ್ಮ ಮೇಲೆ 17 ತಿಂಗಳು ಬ್ಯಾನ್ ಮಾಡಿದರು ನಮ್ಮನ್ನು. ಅಡ್ಡಾಡಿದರು, ಹೊಡೆದ್ರು, ಬಡಿದ್ರು, ಕೊಂದರು, ಜೀವಂತ ಸಮಾಧಿ ಮಾಡಿದರು ನಮ್ಮನ್ನು. ಆದರೂ ನಾವು ತಲೆ ಎತ್ತಿದ್ದೆವು, ಆದರೂ ನಾವು ಬದುಕಿ ನಿಂತೇವೆ ನಾವು. ಅದಾದ ಮೇಲೆ 1962ರಲ್ಲಿ ಚೀನಾ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಸಂಘದ ಸ್ವಯಂ ಸೇವಕರದೇ ದೊಡ್ಡ ಪಾತ್ರ ಇತ್ತು ಅದನ್ನು ದೇಶವನ್ನು ಉಳಿಸುವಂಥ ದೃಷ್ಟಿಯಲ್ಲಿ. ಅದಕ್ಕೋಸ್ಕರ 63ರಲ್ಲಿ ಅದೇ ಮನುಷ್ಯ ಜವಾಹರ್ಲಾಲ್ ನೆಹರು ಯಾರನ್ನು ನಮ್ಮ ಮೇಲೆ ನಿಷೇಧ ಮಾಡಿದ್ದರೋ, ಯಾರು ನಮ್ಮನ್ನು ಅಡ್ಡಾಡಿ ಕೊಂದರೋ, ಹೊಡೆದರೋ, ಬಡಿದರೋ, ಆ ಮನುಷ್ಯನೇ ನೀವು ಪ್ರಜಾಪ್ರಭುತ್ವ ದಿನ ಜನವರಿ 26ರಂದು ನಿಮ್ಮದು ರೂಟ್ ಮಾರ್ಚ್ ಮಾಡಬೇಕು ಅಂತೇಳಿ. ಈಗ ರೂಟ್ ಮಾರ್ಚಿಗೆ ವಿರೋಧ ಮಾಡಿದ್ರಲ್ಲ ಇವರು, ಅದೇ ರೂಟ್ ಮಾರ್ಚನ್ನು ನೆಹರೂರವರು ಹೇಳಿದ್ದು ಡೆಲ್ಲಿಯಲ್ಲಿ ಭಾರಿ ದೊಡ್ಡ ಕಾರ್ಯಕ್ರಮ ಪ್ರಜಾಪ್ರಭುತ್ವ ದಿನ, ನೀವು ಬನ್ನಿ. 3000 ಜನ ನಮ್ಮ ಸಂಘದ ಸ್ವಯಂ ಸೇವಕರು ಆ ರೂಟ್ ಮಾರ್ಚಿನಲ್ಲಿ ಭಾಗವಹಿಸಿದ್ರು. ನೆನಪಿಲ್ಲ ಇವರಿಗೆ? ಇಂದಿರಾ ಗಾಂಧಿ ಅವರು ನಮ್ಮ ಮೇಲೆ ನಿಷೇಧ ಹೇರಿದರು, 21 ತಿಂಗಳು ನಿಷೇಧ ಹೇರಿದರು. ನಮ್ಮ ಎಲ್ಲರ ಸ್ವಾತಂತ್ರ್ಯ ಕಳ್ಕೊಂಡಿದ್ದೀವಿ ರೀ ನಾವು. ಈಗ ನಾವು ಇಲ್ಲಿ ಮಾತಾಡುವಂಥದ್ದು, ಕಾರ್ಯಕ್ರಮ ಮಾಡುವಂಥದ್ದು, ಇವತ್ತು ಜನವನ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿ ಸಿಕ್ಕಿದೆ ಎಲ್ಲಿಂದ? ಆ ಸ್ವಾತಂತ್ರ್ಯ ಸಿಕ್ಕಿದ್ದೇನೆ ಅಂತ ಕೇಳಿದರೆ ಅದು RSSನವರು ಮಾಡಿರುವಂಥದ್ದು, ಮತ್ತೊಮ್ಮೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥದ್ದು. ಅದರಲ್ಲಿ 1000 ಜನ ಸ್ವಯಂ ಸೇವಕರು ಪ್ರಾಣ ಕೊಡಬೇಕಾಗಿ ಬಂಥದ್ದು ಪ್ರಸಂಗ ಬಂತು. ಈಗ ಅವರು ಮತ್ತೆ ನಿಷೇಧ ಹೇರಲಿಕ್ಕೆ ಹೇಳಿದ್ದಾರೆ. ಭಾರಿ ಒಳ್ಳೆಯದಾಗಿದೆ ನನಗೆ. ಅವರ ಮುಖಕ್ಕೆ ಮಸಿ ಬಡ್ದಾಗೆ ಆಗಿದೆ. ಕೋರ್ಟ್ ಹೇಳಿದ್ದು ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಅವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಅಥವಾ ಬರ ಬಂದರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ, ಗಲಾಟೆಗಳಾದರೆ, ಅಲ್ಲಿ ಎಲ್ಲ ಸಂದರ್ಭದಲ್ಲಿ ರಕ್ಷಣೆಗೆ ಹೋದದ್ದು RSSನವರೇ. ನಾನು ಮಾತ್ರ ಹೇಳ್ದಲ್ಲ, ಕಾಂಗ್ರೆಸ್ನವರು ಹೇಳ್ತಾರೆ ಒಳಗಿಂದ ಒಳಗೆ. ಜಯಪ್ರಕಾಶ್ ನಾರಾಯಣ ಅಂತ ಇದ್ದರು ನಮ್ಮ ವಿರೋಧಿ ಒಂದು ಹಂತದಲ್ಲಿ ಕಾಂಗ್ರೆಸ್ನಲ್ಲಿದ್ದಾಗ. ಅವರು ಆಮೇಲೆ ಹೇಳಿದರು, ಅವರು ಯಾವುದೇ ಪಾರ್ಟಿಗೆ ಸೇರಲಿಲ್ಲ, ಅವರೇ ಹೇಳಿದರು RSS ಅಂದರೆ ಏನು ಅಂತ ಕೇಳಿದರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವೀಸ್ ಅಂತ. ಎಲ್ಲ ಹಂತದಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ತಯಾರಾಗಿರುವಂಥ ಜನ RSS ಅಂತ. ನೀವು ಅದನ್ನು ನಿಷೇಧ ಮಾಡಲಿಕ್ಕೆ ಹೊರಟಿದ್ದೀರಾ? ಅವರಿಗೆ ನೆನಪಿಲ್ಲ ಖರ್ಗೆಗೆ, ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರೇ. ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂಥ ಮುಸಲ್ಮಾನರು ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ. ಕೇಳಿ ಹೌದಲ್ವ ಅಂತ ಇವರಿಗೆ ಮರ್ತೋಗಿದೆ. ಇವರಿಗೆ ಇವತ್ತು ಈ ಸಮಾಜವನ್ನು ರಕ್ಷಣೆ ಮಾಡುವಂಥ ಇಂಥ ಒಂದು ಪವಿತ್ರವಾದಂಥ ಕೆಲಸವನ್ನು RSS ಮಾಡ್ತಾ ಇರೋದು. ಎಲ್ಲದರ ಮಧ್ಯದಲ್ಲಿ ಸಾಮರಸ್ಯವನ್ನು ಬೆಳೆಸುವಂಥ, ಇವತ್ತು ಜಾತಿಗಳ ಮಧ್ಯದಲ್ಲಿ ಗೊಂದಲಗಳು, ಗಲಾಟೆಗಳು, ಈ ಜಾತಿ ಗಣಿತ ನಡೀತಲ್ಲ, ಅದರ ಉದ್ದೇಶನೇ ಇವತ್ತು ಬಂದಿದ್ರಲ್ಲ ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ ಉದ್ದೇಶನೇ ಸಮಾಜವನ್ನು ಒಡಿಬೇಕು ಅಂತ. ಲಿಂಗಾಯತು ನಾವು ಹಿಂದೂ ಅಲ್ಲ ಅಂತ ಹೇಳೋದು, ಲಿಂಗಾಯತು ಮತ್ತು ಇವರು ಬೇರೆ ಬೇರೆ ಅಂತ ಹೇಳೋದು, ಕೆಲವರು ಒಟ್ಟು ಅಂತ ಹೇಳೋದು, ಜೈನರು ನಾವು ಹಿಂದೂ ಅಲ್ಲ ಅಂತ ಹೇಳೋದು, ಎಲ್ಲದರ ಮುಖಾಂತರ ನಮ್ಮ ಸಮಾಜವನ್ನು ಒಡೆಯುವಂಥ ಒಂದು ದೊಡ್ಡ ಪ್ರಯತ್ನ ನೋಡಿ. ಮುಸಲ್ಮಾನರಿಗೆ ಅವರ ಜಾತಿ ಕೇಳಲಿಲ್ಲ. ಮುಸಲ್ಮಾನರಲ್ಲಿ 111 ಜಾತಿ ಇದೆ,
ಅವರ ಜಾತಿ ಯಾವುದು ಅಂತ ಕೇಳಲಿಲ್ಲ, ಹಿಂದೂಗಳ ಜಾತಿ ಮಾತ್ರ ಕೇಳಿದ್ದಾರೆ. ಅಂದರೆ ಹಿಂದೂ ಸಮಾಜವನ್ನು ಒಡೆಯುವಂಥ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ, ನೆನಪಿಟ್ಕೊಳ್ಳಿ. ಅದಕ್ಕೆ ನಾವೆಲ್ಲರೂ ಒಂದು ಅಂತ ಯೋಚನೆ ಮಾಡಬಹುದೇ? ನಮ್ಮ ಕುಟುಂಬಗಳು ಶಿಥಿಲಾಗ್ತಾ ಇದೆ. ಮೊದಲೆಲ್ಲ ಕೂಡು ಕುಟುಂಬ ಅಂತ ಇತ್ತು, ಇಲ್ಲೆಲ್ಲರ ಹಳ್ಳಿಯಲ್ಲಿ ಇದೆ ಏನೋ ಗೊತ್ತಿಲ್ಲ. ಕೆಲವು 150, 150, 25 ಹೀಗೆಲ್ಲ ಇತ್ತು. ಈಗೆಲ್ಲ ನ್ಯೂಕ್ಲಿಯರ್ ಕುಟುಂಬ ಅಂತ ಹೇಳಿದ್ದಾರೆ, ಗಂಡ ಹೆಂಡತಿ ಒಂದು ಮಗು, ಅಷ್ಟಕ್ಕೆ ಆಗಿದೆ. ಕುಟುಂಬ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಬಂದಿದೆ, ಕುಟುಂಬ ನಮ್ಮ ಭೂಮಿಯನ್ನು ಉಳಿಸ್ಕೊಂಡು ಬಂದಿದೆ, ಕುಟುಂಬ ನಮ್ಮ ಪರಂಪರೆಯನ್ನು ಉಳಿಸಿದೆ. 50 ಕುಟುಂಬ ನಾಶ ಆಗ್ತಾ ಇದೆ. ನನ್ನ ಶಾಲೆಯ ಅಧ್ಯಾಪಕರು ಮೊನ್ನೆ ಜನಗಣತಿಗೆ ಹೋಗಿದ್ದರು. ಅವರು ಬಂದ ಮೇಲೆ ನನಗೆ ಒಂದು ಹೇಳಿದರು, ಒಂದು ದಿನ ಅವರು ಅರ್ಧ ದಿನ ಹೋಗಿದ್ದರು. ಅವರು 5 ಮನೆಗೆ ಹೋಗಿದ್ದರು. 4 ಮನೆ ಹಿಂದೂಗಳಿಗೆ, 4 ಮನೆಯಲ್ಲಿ 8 ಜನ ಅಂತ ಕೇಳಿದರೆ ಗಂಡ ಹೆಂಡತಿ ಒಂದು ಮಗು, ತಪ್ಪಿದರೆ 2. ಕೊನೆಯ ಮನೆ ಒಂದು ಮುಸಲ್ಮಾನ ಮನೆಗೆ ಹೋದರು. ಆ ಮುಸಲ್ಮಾನ ಮನೆಗೆ ಹೋಗಿ ಆದಾಗ ಅಲ್ಲಿಂದ ಒಂದು ಹೆಂಗಸು ಬಂತು. ಒಂದು ನಮೂನೆ ನನಗೆ ಮುದುಕಿಯ ಖಂಡಿತ ಮಾರ್ರೆ, ಒಂದು 46-47 ವರ್ಷ ಇರ್ಬೋದು ಆ ಹೆಂಗಸಿಗೆ. ಆ ಹೆಂಗಸು ಬಂತಂತೆ. ಬರುವಾಗ ಒಂದು ಕೈಯಲ್ಲಿ 1.5 ವರ್ಷದ ಮಗುವನ್ನು ಹಿಡ್ಕೊಂಡು ಬಂತು. ಇವರು ಮಾತಾಡ್ತಿದ್ರೆ ಅವು ಇರ್ನ ಪುಳ್ಳಿಯ ಅಂತ ಪುಳ್ಳಿ ಆಗ್ತಾವು ಎನ್ನ ಬಾಲೆನೇ ಏತನೇದ 13ನೇದ ಬಾಲೆ. ಅದಾದ ಮೇಲೆ ಅವಳು ಪುನಃ ಗರ್ಭಿಣಿ 14ನೇದ. ನೀವು ಇಲ್ಲಿ ಇದೆ, ನನಗೆ ಯಾವುದೋ ಹಳೆ ಕಥೆಯನ್ನು ಹೇಳ್ತಾ ಇಲ್ಲ, ಇವತ್ತಿನ ಕಥೆಯನ್ನು ಹೇಳ್ತಾರೆ. ನಮ್ಮಲ್ಲಿ ಎಷ್ಟು, ನಿಮ್ಮಲ್ಲಿ ಎಷ್ಟು ಜನ 3 ಮಕ್ಕಳಿದ್ದಾರೆ? ಕೈ ಎತ್ತಿಸುವುದು ಬೇಡ, ನಾನು ಗೊತ್ತು ನನಗೆ. ನಾವು ನಮ್ಮ ಮನೆಯಲ್ಲಿ 3 ಮಕ್ಕಳಿಲ್ಲ ಅಂತ ಆದರೆ ಯಾರೋ ಆಕ್ರಮಣ ಮಾಡಿ ನಮ್ಮನ್ನು ನಾಶ ಮಾಡಬೇಕು ಅಂತಿಲ್ಲ, ನಾವಾಗೇ ನಾಶ ಆಗ್ತೇವೆ. ದೇವಸ್ಥಾನಕ್ಕೆ ಹೋಗೋದು ಯಾರು ಮುಂದೆ? ಇವರು ಹೇಳಿದರು, ಚೇತನ್ ಹೇಳಿದ, ಬರ್ಪಿ ತಿಂಗಳು ಯಾವಾಗ ಬ್ರಹ್ಮಕಲಶ ಮಾಡೋದು. ಯಾಕೆ ಬ್ರಹ್ಮಕಲಶ ಮಾಡಲಿಕ್ಕೆ ಅಲ್ಲಿ ಹೋಗೋರು ಯಾರು? ದೇವಸ್ಥಾನಕ್ಕೆ ದೇವರನ್ನು ಪೂಜೆ ಮಾಡೋಲಿಕ್ಕೆ ಹೋಗಲಿಕ್ಕೆ ಯಾರು? ಜನವೇ ಇಲ್ಲ ಇವನ ಮನೆಯಲ್ಲಿ. ನಾನು ಮೊನ್ನೆ ಒಬ್ಬರು ಪೊಲೀಸ್ ಆಫೀಸರ್ ಸಿಕ್ಕಿದ್ರು ನನಗೆ, ಒಳ್ಳೆ ಪೊಲೀಸ್ ಆಫೀಸರ್, ಈಗ ಮೊನ್ನೆ ರಿಟೈರ್ ಆಗಿದ್ದಾರೆ ಬೆಂಗಳೂರಿನಲ್ಲಿ. ಅವರು ಮಾತಾಡ್ತಾ ಹೇಳಿದ್ರು, ಇವ ನನ್ನ ಮಗ, ಇವಳು ನನ್ನ ಸೊಸೆ ನಿಮ್ಮ ಊರಿನವಳು ಅಂತ ಹೇಳಿದರು, ಅಂದರೆ ಕಾರ್ಕಳದವಳು. ಆಮೇಲೆ ನಾನು ಅವ್ರ ಹತ್ರ ಕೇಳಿದೆ, ಹೆಣ್ಣು ಮಗಳ ಹತ್ರ, ಆ ಮದುವೆಗೆ ಎಷ್ಟು ವರ್ಷ ಆಯಿತು ಅಂತ. 7 ವರ್ಷ ಅಂದೇಳಿ. ಮಕ್ಕಳು ಎಷ್ಟು ಕೇಳಿದೆ. ಅವರಿಬ್ಬರು ಮುಖ ನೋಡಿ ನಗಾಡಿದರು. ಅಂದರೆ ಆಗದದ್ದಲ್ಲ, ಆಗೋದು ಬೇಡ ಅಂತ ನಿಶ್ಚಯ. ನಾನು ಕೇಳಿದ್ದೀನಿ, ನೀವು ಮದುವೆದು ಯಾಕೆ? ಗಮ್ಮತ್ತು ಮಾಡಬೇಕಾದ್ರೆ ನಿಮಗೆ ಹೆಣ್ಣು ಸಿಗ್ತದೆ, ಗಂಡು ಸಿಗ್ತದೆ, ಮದುವೆದು ಯಾಕೆ? ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥಮ್ಮ ಅಂತ, ಅದಕ್ಕೋಸ್ಕರ ಧರ್ಮದ ಕಾರ್ಯ ಮಾಡಲಿಕ್ಕೆ ಮತ್ತು ಪ್ರಜಾಭಿವೃದ್ಧಿಗೆ, ಸುಮ್ಮನೆ ಗಮ್ಮತ್ತಿಗೆ ಮದುವೆ ಆಗೋದು. ಈ ಸಮಾಜವನ್ನು ಉಳಿಸೋರು ಯಾರು? ಅವರ ಹತ್ರ ಕೇಳಿ. ನಾನು ನನ್ನ ಜೊತೆಗಾರೊಬ್ಬ, ಅವನ ಮನೆಗೆ ಪಕ್ಕದ ಮನೆಯ ಹೆಂಗಸು ಬಂತು, ಹಿಂದೂ ಹೆಂಗಸು. ಇವಳು 3ನೇ ಮಗುವಿನ ಗರ್ಭಿಣಿ. ಏತಿನದೊಂದು ಅಂತ ಒಂದು 3ನೇದ. ನಾಚಿಗೆ ಭುಜ ನಾಯಿ ಕಿನ್ನಿದೀಲಕ್ಕೆ ಕಿನ್ನಿದಿ ಪರತಾಯನೆ. ಇವಳಿಗೆ ಗಾಬರಿ ಅಂತ ಮಾಡೋದು ಗೊತ್ತಿಲ್ಲ. ಅದೇ ಆಚೆ ಮನೆಯಲ್ಲಿ ಒಬ್ಬಳು ಬ್ಯಾರ್ತಿ ಇದ್ಲು, ಅವಳಿಗೆ 6ನೇದಾಗಿ 7ನೇದು ಗರ್ಭಿಣಿ ಅವಳು. ಅವರು ಹೋಗಿ ಕೇಳಿದ್ರ, ಈ ಕಿನ್ನಿದಿಲ್ಲ ನಾಯಿ ಕಿನ್ನಿದಿಲ್ಲಕ್ಕೆ ದೀಪಾನ ಅಂತ. ಕೇಳಲಿಲ್ಲ, ಕೇಳೋ ಧೈರ್ಯನೇ ಇಲ್ಲ. 2ನೇದು ಅವರು ಹೇಳ್ತಾರೆ, ಅದು ಅಲ್ಲನಿಗೋಸ್ಕರ ಅಂತ. ನಮ್ಮ ಮಕ್ಕಳು ಯಾವುದಕ್ಕೋಸ್ಕರ? ಅಲ್ಲನಿಗೋಸ್ಕರ. ನೀವಿಲ್ಲೇನಾದ್ರು ಮಾಲಿಂಗೇಶ್ವರಗೋಸ್ಕರ ಅಂತ ಯೋಚನೆ ಮಾಡಿದಿರಾ? ಈ ದೇಶಕ್ಕೋಸ್ಕರ ನನ್ನ ಮಗುವನ್ನು ಕೊಡ್ತೇನೆ ಅಂತ ಯೋಚನೆ ಮಾಡಿದಿರಾ? ಈ ದೇಶ ಉಳಿಬೇಕಾದ್ರೆ, ನಿಮ್ಮ ಮನೆ ಉಳಿಬೇಕಾದ್ರೆ, ನಿಮ್ಮ ಮಕ್ಕಳು ಉಳಿಬೇಕಾದ್ರೆ ನೆನಪಿಟ್ಕೊಳ್ಳಿ. ಈಗ ನಿಮ್ಮ ಮಕ್ಕಳು 5 ವರ್ಷನ 6 ವರ್ಷನ 8 ವರ್ಷನ 10 ವರ್ಷ ಇರ್ಬೋದು. ಆ ಮಕ್ಕಳು ಉಳಿಬೇಕಾದ್ರೆ ಸಂಖ್ಯೆ ಬೇಕೇ ಬೇಕು. ಇದು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗುವುದು ಜನಗಳ ಓಟಿನ ಆಧಾರದ ಮೇಲೆ. ಓಟು ಉಂಟಾ ನಮ್ಮ ಹತ್ರ? ಇಲ್ಲಿ ತುಂಬ ಜನ ಹೇಳ್ತಾರೆ, ಈಗ ಉಳ್ಳಾಲ ಮಂಗಳೂರು ಆ ಕ್ಷೇತ್ರದಲ್ಲಿ ಹಿಂದೂ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ, ಕಾದರೆ ಗೆಲ್ಲುವುದು. ಯಾಕೆಂದರೆ 1,10,000 ಜನ ಬ್ಯಾರಿಗಳಲ್ಲಿ ಓಟು, ಹಿಂದೂಗಳು 90,000 ಇರೋದು, ಗೆಲ್ಲುದು ಯಾವಾಗ? ಅದು ಎಲ್ಲ ಕಡೆಗೂ ಹತ್ತಿರ ಬರ್ತಾ ಉಂಟು. ನಾವು ಗೆಲ್ತೇವ? ಗೆಲ್ಲಿಗೆ ಸಾಧ್ಯನೇ ಇಲ್ಲ. ಗೆಲ್ಲಿಗೆ ಸಾಧ್ಯ ಇಲ್ಲ ಅಂದರೆ ನಮ್ಮನ್ನು ಸರ್ವನಾಶ ಮಾಡ್ತಾರೆ ಅವರು. ಆ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾಯಿದೆ ಇವತ್ತು. ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲಿ ನಮಗೆ ಮಕ್ಕಳು 3ಕ್ಕಿಂತ ಕಡಿಮೆ ಇರಬಾರದು. ಇದನ್ನು ನಿರ್ಣಯ ಮಾಡಿಕೊಳ್ಳಿ. ನಾವು ಇರುವುದೇ ಸಮಾಜಕ್ಕೋಸ್ಕರ. ಯಾಕೆಂದರೆ ನನ್ನ ಮಗ, ನನ್ನ ಪುಳ್ಳಿ ಅವರು ಬದುಕಬೇಕು ಅಂತ ಆದರೆ
ನಮ್ಮ ಮನೆಯಲ್ಲಿ ಸಂಖ್ಯೆ ಇರಬೇಕು. ಇದೆಲ್ಲವನ್ನು ಯೋಚನೆ ಮಾಡಿಕೊಂಡು ನಾವು ಬದುಕಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇರೋದು. ಅದಾದ ಮೇಲೆ ಪರಿಸರ ಇದೆ ಸುತ್ತಲೂ, ಆ ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ. ಹಸಿರಿದ್ದರೆ ಉಸಿರು, ಅದರ ಬಗ್ಗೆ ನಾವು ಯೋಚನೆ ಮಾಡಿದೆವ? ಅದಕ್ಕೋಸ್ಕರ ಮನೆಯಲ್ಲಿ ಗಿಡಗಳನ್ನು ನಡಿ, ದಾರಿಯುದ್ದಕ್ಕೆ ನೋಡ್ಕೊಂಡು ಹೋಗಿ. ಅಭಿವೃದ್ಧಿ ಹೆಸರಿನಲ್ಲಿ ಸರ್ವನಾಶ ಮಾಡ್ತಾ ಇದ್ದೇವೆ ನಾವು. ಅಭಿವೃದ್ಧಿ ಜೊತೆಯಲ್ಲಿ ಪರಿಸರವನ್ನು ಉಳಿಸುವಂಥದ್ದು ಮಾಡಬೇಕಲ್ಲ, ಎಲ್ಲಿ ಮಾಡಿದ್ದೇವೆ? ಶಿಷ್ಟಾಚಾರ, ನಮಗೇನ ಕ್ರಮಗಳು ಗೊತ್ತಾ? ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಅದರ ಮಧ್ಯದಲ್ಲಿ ಒಬ್ಬ ಸಣ್ಣ ಹುಡುಗ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ನವನು ಕಾಲ ಮೇಲೆ ಕಾಲು ಹಾಕಿ ಕೂತಿರ್ತಾನೆ. ಅವನಿಗೆ ಕ್ರಮ ಹೇಳಿಕೊಟ್ಟಿದ್ದೀರಾ? ಬೈಕ್ನಲ್ಲಿ ಹೋಗ್ತೇವೆ, ಹೆಲ್ಮೆಟ್ ಹಾಕಿ ಹೋಗಬೇಕು ಅಂತ ಹೇಳಿದೆವು ನಾವು. ಒಂದು ಬಸ್ಸಿನಲ್ಲಿ ಕಂಡಪಟ್ಟ ರಶ್ ಇದೆ, ನೇತಾಡಿಕೊಂಡು ಹೋಗ್ತಾ ಇದ್ದಾರೆ. ನನಗೊಂದು ಸೀಟ್ ಸಿಕ್ಕಿದೆ. ಒಂದು ಸ್ಟಾಪಿನಲ್ಲಿ ಒಬ್ಬಳು ತಾಯಿ ಒಂದು ಮಗುವನ್ನು ಹಿಡ್ಕೊಂಡು ಒಂದು ಕೈಯಲ್ಲಿ ಸಾಮಾನು ಹಿಡ್ಕೊಂಡು ಹತ್ತಾಳೆ. ನಾನು ಅವಳಿಗೆ ಜಾಗ ಮಾಡಿಕೊಡ್ತೇನೆ ಇಲ್ವಾ? ಅದು ಶಿಷ್ಟಾಚಾರ. ಅದನ್ನು ನಾವು ಬೆಳೆಸಬೇಕು ಅಂತ. ಕೊನೆಯ ಒಂದು ಅಂಶ ಸಂಘ ಇವತ್ತು ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ಸ್ವದೇಶಿ. ನಮ್ಮ ದೇಶದ ವಸ್ತುಗಳನ್ನು ಬಳಸಿ, ನಮ್ಮ ದೇಶದ ಭಾಷೆಯನ್ನು ಉಪಯೋಗ ಮಾಡಿ. ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಹೋಗೋದು ನನಗೆ ತಲೆಬಿಸಿ ಮಾಡ್ತಾಯಿಲ್ಲ ನಾನು. ಆದರೆ ನನಗೆ ತಲೆಬಿಸಿ ಇರುವುದು, ನೀವು ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರ? ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡಿ. ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಮರಾಠಿ ಇರ್ಬೋದು, ಹವ್ಯಕ ಇರ್ಬೋದು, ಕೋಟ ಇರ್ಬೋದು, ಶಿವಳ್ಳಿ ಇರ್ಬೋದು, ಮಾತಾಡಿ. ನಮ್ಮ ಭಾಷೆನೇ ಮಾತಾಡಿ. ಭಾಷೆ ಒಂದು ಸಂಸ್ಕೃತಿಯನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ. ಇಂಗ್ಲೀಷ್ ನಮಗೆ ಹಣ ತಂದುಕೊಳ್ಳಲಿಕ್ಕೆ ಸಾಕು, ನಿಘಂಟಲ್ಲ. ಆದರೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತದೆ, ನಮ್ಮ ಪರಂಪರೆಯನ್ನು ಉಳಿಸ್ತದೆ. ಇಲ್ಲಾಂತಾದರೆ ಮನೆಯಲ್ಲಿ ಅಮ್ಮ ಅಪ್ಪ ಹೋಗಿ ಮಮ್ಮಿ ಡ್ಯಾಡಿ ಆಗಿದೆ, ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅಳಿಯ ಅತ್ತೆ ನಾದಿನಿ ಮೈದುನು, ಅದು ಎಲ್ಲವೂ ಇವತ್ತು ಆಂಟಿ ಮತ್ತು ಅಂಕಲ್ ಆಗಿದ್ದಾರೆ. ಚಿಕ್ಕಪ್ಪ ಆಂಟಿ, ದೊಡ್ಡಪ್ಪನೂ ಆಂಟಿ, ಹೇಗೆ ಆಗೋದು? ಭಾವನೂ ಆಂಟಿ, ಹೇಗೆ ಆಗೋದು ಅದು? ಅಲ್ಲ, ಅಂಕಲ್ ಹೇಗೆ ಆಗೋದು ಅದು? ಚಿಕ್ಕಮ್ಮ ಅತ್ತೆ ನಾದಿನಿ ಅವರೆಲ್ಲರೂ ಆಂಟಿ, ಹಾಗೆ ಆಗೋದು ಹೇಗೆ? ದಾರಿಯಲ್ಲಿ ಹೋಗೋವಳು ಆಂಟಿ ಆಗೋದಿಲ್ಲ ಅಂತ. ನಮ್ಮ ಭಾಷೆ ಯಾವುದಿದೆ ಅದು ಸಂಬಂಧವಾಚಕ ಭಾಷೆ, ಅದನ್ನು ಉಪಯೋಗಿಸಿ. ನಾನೀಗ ಎಲ್ಲಿ ಹೋಗಬೇಕಾದ್ರೆ ಗೊತ್ತಿಲ್ಲ, ಯಾರಾದರೂ ಗಂಡ ಹೆಂಡತಿ ಬಂದು ಪರಿಚಯ ಮಾಡ್ತಾರೆ. ತುಂಬ ಕಡೆಯಲ್ಲಿ ಅನುಭವ ಇದೆ ನನಗೆ. ಪರಿಚಯ ಮಾಡುವಾಗ ಅವರು ಹೇಳ್ತಾರೆ, ಒಂದು ಏನು ಗೊತ್ತುನಾ, ಒಂದು ಎನ್ನ ಮಿಸ್ಸೆಸ್ ಅಂತ ಹೇಳ್ತಾರೆ. ಮಿಸ್ಸೆಸ್ ಅಂದರೆ ಯಾರು ದೇವರಿಗೆ ಗೊತ್ತು. ಇಂಗ್ಲೀಷಿನಲ್ಲಿ ಮಿಸ್ಸೆಸ್ ಶಬ್ದ ಇಲ್ಲ, ಮರ್ಲನಂಕ್ ಮಿಸ್ಸೆಸ್ ಹೇಳಲಿಕ್ಕೆ ಆಗೋದಿಲ್ಲ. ಹೆಂಡತಿ ಅಂತ ಹೇಳಿ ಬುಡಿದಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಧರ್ಮಪತ್ನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಧೈರ್ಯ ಇದ್ದರೆ ಯಜಮಾಂತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತ ಅವಸ್ಥೆ ಮಾರೇ ನಮ್ಮದು. ಅದು ಗಂಡಸರು ಬಿಡಿ, ನಮ್ಮನ್ನು ಲೆಕ್ಕಕ್ಕೆ ಹಿಡಿಬೇಡಿ ನೀವು. ಈಗ ಹೆಂಗಸರು ಶುರು ಮಾಡ್ತೀನಿ, ನಾನು ಶಶಿಕುಮಾರ್ನ ಮಿಸ್ಸೆಸ್ ಗೊತ್ತಿಲ್ಲ, ತಪ್ಪು ಗೊತ್ತಿಲ್ಲ, ಅವರ ಹೆಂಡತಿಯು ಹಾಗೆ ಇಲ್ಲದೇ ಇರುವುದು, ಕ್ಷಮಿಸಿ. ಆದರೆ ಇವತ್ತು ಶುರುವಾಗಿ ಸೀಕು ಶುರುವಾಗಿದೆ ಅಂತ. ಅದಕ್ಕೆ ನಮ್ಮದನ್ನು ಉಪಯೋಗ ಮಾಡಿ ಅಂತ. ನವಂಬರ್ 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ. ಎಷ್ಟು ಜನ ಕನ್ನಡದಲ್ಲಿ ದಸ್ಕತ್ ಆಗ್ತೀರಾ? ಕನ್ನಡದಲ್ಲಿ ದಸ್ಕತ್ ಆಗ್ತೀರಾ ನೀವು? ಕನ್ನಡ ಪತ್ರಿಕೆ ಏನಾದ್ರು ಓದ್ತೀರಾ ನೀವು? ಎಲ್ಲಿದೆ ನಮ್ಮ ಭಾಷೆ? ಉಳಿತದ? ಸುಮ್ಮನೆ ಖರ್ಚು ಮಾಡಲಿಕ್ಕೆ, ವೈಭವ ಪ್ರಕಟ ಮಾಡಲಿಕ್ಕೆ ಮಾತ್ರ ಮಾಡ್ತೇವೆ. ನಾನು ಹೇಳಿದ್ದು ಇದನ್ನು ಉಪಯೋಗ ಮಾಡಿ ಅಂತ. ವಸ್ತುಗಳನ್ನು ತಗೊಳ್ಬೇಕಾದ್ರೆ ನಮ್ಮ ವಸ್ತುಗಳನ್ನು ತಗೊಳ್ಳಿ. ಬೆಳಗ್ಗೆ ಎದ್ದು ಹಲ್ಲುಜ್ಜುತ್ತೀರಾ, ಕಾಲ್ಗೇಟ್ ಉಪಯೋಗ ಮಾಡಬೇಡಿ, ಪೆಪ್ಸೋಡೆಂಟ್ ಉಪಯೋಗ ಮಾಡಬೇಡಿ. ಅದರಲ್ಲಿ 60 ರೂಪಾಯಿ ಕೊಟ್ಟರೆ ಅದೆಲ್ಲ 52 ರೂಪಾಯಿ ವಿದೇಶಕ್ಕೆ ಹೋಗ್ತಾರೆ. ನಮ್ಮದು ಯಾವುದು ಹೋಗ್ಬೋದು? ನೀವು ಅದನ್ನು ಡಾಬರ್ ಉಪಯೋಗ ಮಾಡಿ ಅಥವಾ ರಾಮದೇವರಿಂದ ಉಪಯೋಗ ಮಾಡಿ, ಯಾವುದೂ ಆಗ್ತದೆ. ಯಾವುದೂ ಇಲ್ಲ ಅಂತಾರೆ, ಉಪ್ಪು ಆದರೂ ಆಗ್ತದೆ, ಏನು ತೊಂದರೆ ಇಲ್ಲ. ಸಾಬೂನು ಉಪಯೋಗ ಮಾಡಬೇಕಾದ್ರೆ ಲಕ್ಸ್ ರೆಕ್ಸನ ಹಮಾಮ ಮಾಡಬೇಡಿ. 85% ವಿದೇಶಕ್ಕೆ ಹೋಗ್ತದೆ. ನಮ್ಮದು ಇಲ್ಲಿ ಪುತ್ತೂರಿನಲ್ಲಿ ಒಬ್ಬರು ಮಾಡ್ತಾರೆ, ಒಂದು ಸತ್ತೊಬ್ಬಂತ ಒಂದು ಸಾಬೂನು, ಗೊತ್ತುಂಟು ಯಾರಿಗಾದ್ರು? ತಗೊಳ್ಳಿ, ಅದು ಅವ ಬದುಕ್ತಾನೆ, ನಾವು ಬದುಕ್ತದೆ. ಅದಕ್ಕೆ ಕೊಟ್ಟಂಥ ಹಣ 100ಕ್ಕೆ 100 ಭಾರತದಲ್ಲೇ ಉಳಿತದೆ. ಮೈಸೂರು ಸ್ಯಾಂಡಲ್ ನಮಗೆ ಉಳಿತದೆ. ಅದು ಯಾವುದೇ ಹಿಟ್ಟು ನಮ್ಮ ದೇಶದ್ದು ತಗೊಳ್ಳಿ. ವಿದೇಶಕ್ಕೆ ರೈಸಿಲಿಕ್ಕೆ ಹೋಗಬೇಡಿ. ಬೂಟ್ಸು ಬಾಟ ತಗೊಳ್ಬೇಡಿ. ಯಾರೋ ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಒಂದು ಚಪ್ಪಲ್ ತಗೊಳ್ಳಿ, ಅದರಿಂದ ಅವನು ಬದುಕ್ತಾನೆ ಅಂತ. ಆಟದ ಸಾಮಾನು ಚೀನದ್ದು ಯಾಕೆ ಬೇಕು? ಚನ್ನಪಟ್ಟಣದ ಆಗೋದಿಲ್ಲ ನಮಗೆ. ನರೇಂದ್ರ ಮೋದಿಯವರು ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ದೇಶ ಮತ್ತಷ್ಟು ಬಲಾಢ್ಯ ಆಗಬೇಕು ಅಂದರೆ ಸ್ವದೇಶಿ ಭಾಷೆ, ಸ್ವದೇಶಿ ವಸ್ತುಗಳು, ಅದನ್ನೇ ಉಪಯೋಗ ಮಾಡಿ ಅಂತ ಸ್ವದೇಶಿ ಧರ್ಮವನ್ನು ಉಪಯೋಗ ಮಾಡು. ಸ್ವದೇಶಿ ಧರ್ಮ ಅದು, ಅದನ್ನು ಮಾಡುವಂಥ ಕೆಲಸ ಮಾಡೋಣ. ಅದಕ್ಕೋಸ್ಕರ
ಇವರು ತುಂಬ ಸುಂದರವಾಗಿ ಒಂದು ಗೋ ಪೂಜೆ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.